ಮತ್ತೊಂದು ಕಡೆ ಈ ಸಂತು ಮಂಜು ಲೀಲಾ ಕತೆಗೆ ಸುಖಾಂತಿ ಆಗಿದೆ. ಬಹುಶಃ ಇದು ಫ್ಯಾಮಿಲಿ ಸಮಸ್ಯೆ, ಗಂಡ ಹೆಂಡತಿ ಒಳಗಿನ ಜಗಳ ಆದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಇವರು 3 ಜನರ ಜಗಳದಿಂದಾಗಿ ಒಂದು ಮಗುವಿನ ಭವಿಷ್ಯ ತಂತ್ರ ಆಗಿತ್ತು. ಇದ್ರ ಬಗ್ಗೆ ಎಲ್ಲರ ಕಾಳಜಿ ಇತ್ತು. ಇಬ್ಬರು ಜಗಳದಲ್ಲಿ ಮಗು ಯಾಕೆ ಸಫರ್ ಮಾಡಬೇಕು, ಅದ್ರ ಭವಿಷ್ಯ ಯಾಕೆ ಹಾಳಾಗಬೇಕು ಅಂತ. ಬಟ್ ಇದೀಗ ಮತ್ತೆ ಒಂದಾಗಿದ್ದಾರೆ ಮಂಜು ಹಾಗೆ ಲೀಲಾ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದಾಗಿದ್ದಾರೆ. ಅವರ ಕತೆಗಳೆಲ್ಲ ನಿಮಗೆ ಗೊತ್ತೇ ಇದೆ, ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದೀಗ ಆ ಯುವತಿ ಮಾತನಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಹೌದು ಸರ್, ಮಕ್ಕಳಿಗೋಸ್ಕರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಕ್ಕಳ ಜೀವನ ಹಾಳು ಮಾಡಬಾರ್ದು, ಮಕ್ಕಳು ದೂರ ಮಾಡಬಾರ್ದು, ಮಕ್ಕಳಿಗೋಸ್ಕರ ಹೋಗಬೇಕು ಅಂತಂದುಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸರ್. ಮಕ್ಕಳಿಗೋಸ್ಕರ ಮಂಜು ಜೊತೆ ಹೋಗ್ತಾ ಇದ್ದೀನಿ ಸರ್. ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ. ಆ ನಂಬಿಕೆ ನಾನು ಉಳಿಸ್ಕೊತೀನಿ, ಅವರು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು ಸರ್. ನನಗೆ ಸಂತು ಅವ್ರು ಅವತ್ತು ಅದನ್ನೇ ಹೇಳಿದ್ದು, ಇವತ್ತು ಅದನ್ನೇ ಹೇಳ್ತಿರೋದು. ನೀನು ಹೋಗು, ನೀನು ಮಕ್ಕಳ ಮುಖ ನೋಡು ಅಂತ ಹೇಳ್ತಾಯಿದ್ರು. ಇವತ್ತು ಅದೇ ಮಾತು ಹೇಳಿ ನನಗೆ ಕಳಿಸಿದ್ದಾರೆ. ಹಾಗಾಗಿ ನನ್ನ ಮಕ್ಕಳಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ ಸರ್. ಹೌದು ಸರ್, ಮೊನ್ನೆ ಚಿಕ್ಕ ಮಗುನ ಬಿಟ್ಟು ಹೋದಾಗ ಹೇಳಿದ್ರು, ಬಂದುಬಿಡು, ಆಗಿದ್ದಾಯಿತು, ನಾನು ಇನ್ನು ಚೆನ್ನಾಗಿ ನೋಡ್ಕೊತೀನಿ, ಇನ್ನು ಯಾವುದೇ ರೀತಿಯಲ್ಲಿ ನಿನ್ನ ಮೇಲೆ ಅನುಮಾನ ಬೀಳೋದಿಲ್ಲ, ಇನ್ನು ಯಾವುದೇ ರೀತಿಯಲ್ಲಿ ನಿನಗೇನು ಇದು ಮಾಡೋದಿಲ್ಲ, ನೀನು ಚೆನ್ನಾಗಿ ನೋಡ್ಕೊತೀನಿ, ಮಕ್ಕಳ ಮುಖ ನೋಡ್ಕೊಂಡು ಜೀವನ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಹೌದು ಸರ್, ಮಕ್ಕಳ ಭವಿಷ್ಯಕ್ಕೋಸ್ಕರ. ಹಿಂದೆ ನೀವು ಹೋಗಿದ್ರಿ, ರಾಜ್ಯ ಪಂಚಾಯತ್ ದೊಡ್ಡವ್ರು ಮಾಡಿದಾಗ ಹೋಗಿದ್ರಿ, ಅವತ್ತೇನೋ ಮತ್ತೆ ಹೊಡೆದ್ರು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ. ಹೌದು ಸರ್, ಅದೆಲ್ಲ ಆಯಿತು. ಬಟ್ ಇವಾಗ ಮಕ್ಕಳಿಗೋಸ್ಕರ ಹೋಗಬೇಕು ಅಂತ ಡಿಸೈಡ್ ಮಾಡಿ ಏನೋ ಒಂದು ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ ಸರ್. ಹೌದು ಸರ್, ನಾನು ನನ್ನ ಮಕ್ಕಳು ಬೇಕಂತ ಕೇಳಿದೆ ಸಂಧ್ಯಾ ಮೇಡಮ್ ಹತ್ರ. ನನ್ನ ಮಕ್ಕಳು ಬಂದಿದ್ದಾರೆ, ನನ್ನ ಹೆಂಡತಿ ನನ್ನ ಹತ್ರ ಇದ್ದಾರೆ, ಅರ್ಥ ಆಯ್ತಾ. ಎಲ್ಲ ಮರೆತು ಹೊಸ ಜೀವನ ಮಾಡ್ತೀರಿ, ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು. ನನ್ನ ಹೆಂಡತಿ ನಾನು ಯಾರು ಏನು ಕಮೆಂಟ್ಸ್ ಆಗ್ತಾರೆ ಏನೋ ಗೊತ್ತಿಲ್ಲ, ನನ್ನ ಹೆಂಡತಿ ಮನಸ್ಫೂರ್ತಿಯಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮನೆಗೆ. ಅವೆಲ್ಲ ಮರ್ತು ಬಿಟ್ಟಿದ್ದೀನಿ ಸರ್, ಖುಷಿಯಾಗೇ ಇದ್ದೀನಿ ನಾನು. ಎಲ್ಲ ಮರೆತು ಚೆನ್ನಾಗಿ ಜೀವನ ಮಾಡೋಣ ಅಂತ, ಚೆನ್ನಾಗಿರೋಣ ಅಂತ. ನನ್ನ ಮಕ್ಕಳು, ನನ್ನ ಹೆಂಡತಿ ಅಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ. ಕರ್ಕೊಂಡು ಮನಸ್ಫೂರ್ತಿ ನನ್ನ ಹೆಂಡತಿನೂ ಹೋಗ್ತಾ ಇದ್ದೀನಿ. ಈ ಹಿಂದೆ ನೀವು ಲೀಲಾ ಅವ್ರ ಮೇಲೆ ಸಾಕಷ್ಟು ಆರೋಪ ಮಾಡಿದ್ರು, ಲೀಲಾ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ರು. ಅದೆಲ್ಲ ಮರ್ತು ಬಿಟ್ಟಿದ್ದೀನಿ ಸರ್, ಎಲ್ಲ ಮರ್ತು ಬಿಟ್ಟಿದ್ದೀನಿ. ಖುಷಿಯಾಗಿರ್ತೀರಿ. ಹೌದು ಸರ್, ನಮ್ಮ ಸಂಧ್ಯಾ ಮೇಡಮ್ ಬಂದು ನನಗೆ ತುಂಬ ಉಪಕಾರ ಮಾಡಿದ್ದಾರೆ. ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೊಡಿಸಿದ್ದಾರೆ. ಇಷ್ಟು ದಿನ ಯಾರು ಕೊಡಿಸಿಲ್ಲ ನನಗೆ ಗೊತ್ತಿಲ್ಲ. ಮೇಡಮ್ ಅಂತೂ ನನಗೆ ತುಂಬ ಉಪಕಾರ ಮಾಡಿದ್ದಾರೆ, ನಮ್ಮ ಸಂಧ್ಯಾ ಮೇಡಮ್ ಅಂತ. ಮಕ್ಕಳು ಎಜುಕೇಷನ್ ಎಲ್ಲ ಕಟ್ಟಿದ್ದೀನಿ ಸರ್. ಇನ್ನೇನು ನಾಳಿಂದ ಸ್ಕೂಲ್ ಕಳಿಸ್ತೀನಿ. ನಾವು ನನ್ನ ಮಗನ್ನ ಕಳಿಸ್ತಾನೇ ಇದ್ದೀನಿ. ನಾನು ಜೈಲಿಂದ ಬಂದಾಗಿಂದ ನನ್ನ ಮಗನ ಕಳಿಸ್ತಾನೆ ಇದ್ದೀನಿ. ಇವ್ರು ಕಳಿಸಿಲ್ಲ, 3.5 ತಿಂಗಳಾಯಿತು. ಫೀಸ್ ಎಲ್ಲ ಕಟ್ಟಿದ್ದೀನಿ, ಇವರೇ ಕಳಿಸಿಲ್ಲ. ಮಕ್ಕಳು ಚೆನ್ನಾಗಿ ಓದಬೇಕು, ಎಜುಕೇಷನ್ ಕೊಡಿಸ್ಬೇಕಂತ ನನಗೆ ತುಂಬ ಆಸೆ. ಇವ್ರು ಏನೋ ತಪ್ಪು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ತಿದ್ಕೊ ಬಂದಿದ್ದಾಳೆ, ಸಂಸಾರ ಮಾಡ್ತೀನಿ ಅಂತ ಹೊಸ ಜೀವನ ಮಾಡ್ತೀರಿ ಸರ್. ಆ ಮಕ್ಕಳ ಮುಖ ನೋಡ್ಕೊಂಡಾದ್ರೂ ಹೋಗು, ಆ ಮಕ್ಕಳ ಜೀವನ ಹಾಳಾಗೋದು ಬೇಡ ಅಂತ ನಾನು ಸ್ಟಾರ್ಟಿಂಗಿಂದನೂ ಹೇಳಿದೆ. ಇಲ್ಲ ನನಗೆ ನೀನೇ ಬೇಕು ಅಂತ ಬಂದರು. ಅದಾದಮೇಲೆ ತಿರ್ಗಾ ದೊಡ್ಡ ಗಲಾಟೆಗಳೆಲ್ಲ ಆಯಿತು, ಅದೆಲ್ಲ ಇನ್ನೂ ವೈರಲ್ ಆಯಿತು. ಅದಾದಮೇಲೂ ನಾನು ಹೇಳಿದ್ದೀನಿ. ಸರಿ, ಇವಾಗ ಅವರೇ ನಿರ್ಧಾರ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಯ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಅವರೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನಾನು ಇನ್ಯಾವತ್ತೂ ಅವ್ರ ತಂಟೆಗೆ ಹೋಗೋದಿಲ್ಲ, ಅವ್ರ ಸಹವಾಸ ನಾನು ಮಾಡೋದಿಲ್ಲ ಸರ್. ಅವರು ಎಲ್ಲೋ ಹೋಗಿ ಚೆನ್ನಾಗಿ ಇದ್ಕೊಳ್ಳಿ ಅಷ್ಟೇ. ಕಳಿಸ್ಕೊಡೋಕೆ ನಾನು ರೆಡಿ ಇದ್ದೀನಿ ಸರ್. ಅವರೇ ಹೋಗೋಕೆ ರೆಡಿ ಇದ್ದೀನಿ ಅಂದಮೇಲೆ ನಾವು ಧಾರಾವಾಳಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಸರ್. ಹಾಂ.